ವೆಲ್ಕಮ್ ಬ್ಯಾಕ್. ಹೆಸರಿಗಷ್ಟೇ ಬಸ್ ಡಿಪೋ ಉದ್ಘಾಟನೆ ಇದುವರೆಗೂ ಶುರುವಾಗಿಲ್ಲ ಕೆಲಸ. ಸಿಬ್ಬಂದಿ ಕೊರತೆ ನೆಪ ಶಿಗ್ಗಾವಿ ಬಸ್ ಡಿಪೋಗೆ ಬೀಗ. ಬಸ್ಗಳಿಲ್ಲದೆ ಜನರ ಪರದಾಟ, ಶೀಘ್ರವೇ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಇದು ಬಸ್ ಡಿಪೋಗೆ ಬೀಗ ಬಿದ್ದಿರೋ ಸ್ಟೋರಿ. ಶಿಗ್ಗಾಂವಿನಲ್ಲಿರುವಂಥ ನಮ್ಮ ಬಸ್ ಡಿಪೋ ಏನಿದೆಯಲ್ಲ, ಆ ಡಿಪೋದಲ್ಲಿ ಯಾವುದೇ ವರ್ಕ್ ಇಲ್ಲ, ಮತ್ತೆ ಬಸ್ಗಳ ಸೌಕರ್ಯ ಇಲ್ಲ. ಅದು ಭೂತ್ ಬಂಗ್ಲೆ ಆಗಿತ್ತದು, ಅನೈತಿಕ ಚಟುವಟಿಕೆಗಳ ತಾಣ ಆಗಿತ್ತು. ಶಿಗ್ಗಾವಿಯ ಬಸ್ ಡಿಪೋ ಕೇವಲ ಸಾರಿಗೆ ಸಚಿವರ ಉದ್ಘಾಟನೆಗೆ ಮಾತ್ರ ಸೀಮಿತ ಆಗೋಯ್ತು. ಡಿಪೋ ಏನೋ ಉದ್ಘಾಟನೆಯಾಗಿದೆ, ಆದರೆ ಡಿಪೋ ಕಾರ್ಯಾರಂಭ ಮಾತ್ರ ಆಗ್ತಾ ಇಲ್ಲ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ NWKSRTC ಬಸ್ ಡಿಪೋ ಇದು. ಶಿಗ್ಗಾವಿ ಗಂಗಿಭಾವಿ ರಸ್ತೆಯಲ್ಲಿ ಹೈಟೆಕ್ ಆಗಿ ಬಸ್ ಡಿಪೋ ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ಘಾಟನೆನೂ ಆಗಿದೆ, ಕಾರ್ಯಾರಂಭ ಮಾತ್ರ ನಡೀತಾ ಇಲ್ಲ. 4 ತಿಂಗಳ ಹಿಂದೆನೆ ಶಿಗ್ಗಾವಿ ಸರ್ಕಾರಿ ಬಸ್ ಡಿಪೋವನ್ನು ಉದ್ಘಾಟನೆ ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದಲೇ ಡಿಪೋವನ್ನು ಉದ್ಘಾಟನೆ ಮಾಡಿಸಲಾಗಿದೆ. ಉದ್ಘಾಟನೆ ಆದ್ಮೇಲೆ ಕಾರ್ಯಾರಂಭ ಮಾಡಬೇಕಾಗಿತ್ತು, ಆದ್ರೆ ಇಲ್ಲಿ ಬಸ್ ಡಿಪೋಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಸಿಬ್ಬಂದಿ. ಉದ್ಘಾಟನೆ ಆದ್ಮೇಲೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳಿ ನೆಪ ಹೇಳ್ತಾ ಇದ್ದಾರೆ. ಹಾಗಾಗಿ ಬಸ್ ಡಿಪೋಗೆ ನಾವು ಬೀಗ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಡಿಪೋ ಆರಂಭವಾಗದೆ ಮೆಕ್ಯಾನಿಕಲ್ ತರಬೇತಿ ಕೇಂದ್ರನೂ ಬಂದ್ ಆಗಿದೆ. ಏನು ಯೂಸಿಗೆ ಬರ್ತಾ ಇಲ್ಲ ನೋಡಿ. ಕೋಟಿ ವೆಚ್ಚ ಮಾಡ್ತಾರೆ, ಅಂದ್ರೆ ಖರ್ಚು ಮಾಡ್ತಾರೆ. ಬಸ್ ಡಿಪೋ ಸುಸಜ್ಜಿತವಾಗಿದೆ, ಉದ್ಘಾಟನೆನೂ ಆಗಿದೆ, ಆದ್ರೆ ಸಿಬ್ಬಂದಿ ಕೊರತೆ ಇದೆ. ಸಿಬ್ಬಂದಿ ಯಾರೂ ಇಲ್ಲ ಅಂತೇಳಿ ಇದಕ್ಕೆ ಬೀಗ ಹಾಕಿದ್ದಾರೆ. ಹೆಸರಿಗಷ್ಟೇ ಉದ್ಘಾಟನೆ ಮಾಡಿ ಆಮೇಲೆ ಬೀಗ ಹಾಕಿದ್ದಾರೆ. ಯೂಸ್ ಏನು? ಇದುವರೆಗೂ ಕಾರ್ಯಾರಂಭನೇ ಮಾಡ್ತಾ ಇಲ್ಲ ಹೈಟೆಕ್ ಬಸ್ ಡಿಪೋ. ಮತ್ತೆ ಅಲ್ಲಿ ಮೆಕ್ಯಾನಿಕಲ್ ತರಬೇತಿ ಕೇಂದ್ರನೂ ಇದೆ, ಅದು ಕೂಡ ಬಂದ್ ಆಗಿದೆ, ಯೂಸಿಗೆ ಬರ್ತಾ ಇಲ್ಲ. ಸರ್, ಈಗ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಏನು ಈಗ 3-4 ತಿಂಗಳಿಂದ ಏನು ನೀವು ಬಸ್ ಡಿಪೋವನ್ನು ಉದ್ಘಾಟನೆ ಮಾಡಿದಿರಿ, ಈಗ ತರಾತುರಿಯಿಂದ ಮಾಡಿದಿರಿ, ಖುಷಿ ವಿಚಾರ. ಆದರೆ ಇಲ್ಲಿವರೆಗೂ ಕೂಡ ಆ ಡಿಪೋದಲ್ಲಿ ಯಾವುದೇ ವರ್ಕ್ ಇಲ್ಲ, ಮತ್ತು ಬಸ್ಗಳ ಸೌಕರ್ಯ ಇಲ್ಲ. ಅಂದರೆ ಈಗ ಆಲ್ರೆಡಿ ಈಗ ನಮ್ಮ ಸವಣೂರಿನ ಡಿಪೋದಿಂದ ಎಲ್ಲ 2 ತಾಲೂಕಿಗೆ ಬಸ್ಸಿನ ಸೌಕರ್ಯ ನಡೆದೈತಿ. ಆದರೆ ನೀವು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದಿರಿ, ಖುಷಿ ವಿಚಾರ. ಆದರೆ ತುರ್ತಾಗಿ ಇಮಿಡಿಯೇಟ್ಲಿ ಇನ್ನೊಂದು ತಿಂಗಳ ಒಳಗಾಗಿ ಅಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕಂತಂದು ಸ್ಥಳೀಯ ಶಾಸಕರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗುವಂಥ ರಸ್ತೆ ಹಾಗೂ ಪುನಃ ಬೆಂಗಳೂರು ರಸ್ತೆ ಇರೋದ್ರಿಂದ ಬಹಳಷ್ಟು ಬಸ್ಗಳ ಸಂಚಾರ ಆಗ್ತೈತಿ. ಒಂದು ತ್ವರಿತವಾಗಿ ಏನಾದರೂ ತುರ್ತು ಸೇವೆ ಬೇಕಾದರೆ ಇಲ್ಲಿ ಡಿಪೋ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ನುರಿತಂಥ ಕೆಲಸಗಾರರು ನೌಕರಸ್ಥರು ನಮ್ಗೆ ಅವಶ್ಯಕತೆ ಇರೋದ್ರಿಂದ ಅನುಭವಸ್ಥರನ್ನ ತೊಗೊಂಡು ಅಲ್ಲಿ ಮಾಡೋದ್ರಿಂದ ಮುಂದೆ ಭಾಳಷ್ಟು ನಾವೀಗ ಸವಣೂರು ಡಿಪೋ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮಗೆ ಶಿಗ್ಗಾಂವ್ ಘಟಕ ಅವಶ್ಯಕತೆ ಇತ್ತು. ಆ ಉದ್ದೇಶಕ್ಕೆ ಅದನ್ನು ತ್ವರಿತವಾಗಿ ನಾವು ಉದ್ಘಾಟನೆ ಮಾಡಿ ಅಲ್ಲಿ ನುರಿತಂಥ ಕೆಲಸಗಾರ ಬೇಕು. ಈಗ ಮೆಕ್ಯಾನಿಕಲ್ ಆಗಿ ಗಾಡಿಗಳನ್ನ ರಿಪೇರಿ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು. ಆ ಉದ್ದೇಶಕ್ಕೆ ನುರಿತಂಥ ಕೆಲಸಗಾರ ಬೇಕಲ್ಲ. ಸಾರ್ವಜನಿಕರ ಅನುಕೂಲಕ್ಕೆ ಆದಷ್ಟು ಬೇಗನೆ ಈ ಕೆಲಸ ಮಾಡಬೇಕಂತ ನಾನು ನಮ್ಮ ಶಾಸಕರಲ್ಲಿ ಒತ್ತಾಯ ಮತ್ತು ಮನವಿ ಮಾಡ್ತೇನೆ. ಸಮಸ್ಯೆ ಅಂತ ಸಿಬ್ಬಂದಿಗಳ ಕೊರತೆ ಇದೆ ಸರ್. ಇಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಬೇಕು. ನಾವು ಸ್ವಲ್ಪ ಅಲ್ಲಿ ಹೋಗಿ ಕೇಳ್ಕೊಂಡು ಬಂದಿದ್ದೇವೆ. ಹೊಸದಾಗಿ ಸಿಬ್ಬಂದಿಗಳು ಬಂದರೆ ಅದು ಕಾರ್ಯಾರಂಭ ಸರಿ ಆಗ್ತದೆ, ಆಮೇಲೆ ನಮಗೆ ಭಾಳಷ್ಟು ಅನುಕೂಲ ಆಗ್ತದೆ ನಮ್ಮ ಸರ್. ಅದೇ ಉದ್ದೇಶ ಇಟ್ಕೊಂಡು ಶಿಗ್ಗಾಂವಕ್ಕೆ ಬಸ್ ಡಿಪೋ ಮಾಡಿದರು ಸರ್. ನಮ್ಗೆ ಒಟ್ಟಾರೆಯಾಗಿ ನಾವು ಜನರ ಅಭಿಪ್ರಾಯ ಮತ್ತು ಸಾರ್ವಜನಿಕ ಹಿತಾಸಕ್ತಿ ನೋಡಿದರೆ ಆದಷ್ಟು ಬೇಗನೆ ಶಾಸಕರು ಗಮನವಹಿಸಿ ನಮ್ಗೆ ಕಾರ್ಯಾರಂಭ ಮಾಡಿದರೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ. ಶಿಗ್ಗಾಂವ್ ಡಿಪೋ ಉದ್ಘಾಟನೆಯಾಗಿ ಸುಮಾರು ಅಲ್ಲಿ ಬೇಕಾಗಿರುವಂಥ ಪೋಸ್ಟ್ಗಳನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಯಾವತ್ತೂ ಒಂದು ಹೊಸ ಡಿಪೋ ಆದಾಗ ಹೊಸ ರಿಕ್ವಿಪ್ಮೆಂಟ್ ಆಗೋದಿಲ್ಲ. ರಾಜ್ಯ ಸರ್ಕಾರ ನಮ್ಮ NWKRTC ಅವರು 2,000 ಬಸ್ ತೊಗೊಂಡಾರ. ಅದರಲ್ಲಿ 30 ಬಸ್ಸನ್ನು ನಮ್ಗೆ ಅಲಾಟ್ ಮಾಡ್ಯಾರ. ಆ ಬಸ್ಸು ಅದೆಲ್ಲ ತೊಗೊಂಡು ನಾವು ಈಗ ಅಧಿಕಾರಿಗಳು ಇಲ್ರಿ ನಮ್ಮ ಮಕ್ಕಳ ಶಾಲೆ ಬಿಟ್ಟು ಹೆಂಗೆ ಬರಬೇಕು ಅಂತಾರೆ. ಅದಕ್ಕೆ ಪರ್ಮನೆಂಟ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆಗೈತಿ. ಮುಂದೆ ಏಪ್ರಿಲ್ ನಂತರ ಅದನ್ನು ನಾವು ರೆಗ್ಯುಲೈಸ್ ಮಾಡ್ತೀವಿ. ಏನು ತರಾತುರಿ ಮಾಡಿಲ್ಲ ನಾವು. ತರಾತುರಿ ನಾವೆಲ್ಲಿ ಮಾಡೀವಿ? ಹೋದ ಸರ್ಕಾರದಾಗ ಆಗಿ 2-3 ವರ್ಷ ಆಗಿ ಅಲ್ಲಿ ಎಲ್ಲ ಬೀಳಾಕತ್ತಿತ್ತದು. ಹಿಂದೆ ಸರ್ಕಾರದಾಗ ಆಗಬೇಕಾಗಿತ್ತದು. ಊರು ಎಕ್ಸ್ಟೆನ್ಷನ್ನಲ್ಲಿ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಅದನ್ನು ನಾನು ಶೀಘ್ರವಾಗಿ ಅದನ್ನು ರಾಮಲಿಂಗಾರೆಡ್ಡಿ ಸಾಹೇಬ್ ಡೇಟ್ ತೊಗೊಂಡು ಉದ್ಘಾಟನೆ ಮಾಡಿ ಅಟ್ಲೀಸ್ಟ್ 4 ಜನ ಅದಾರಲ್ಲಿ 32 ಮಂದಿಗೆ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಅವರೆಲ್ಲ ಜಮಾ ಆದಮೇಲೆ ಇದು ಎಕ್ಸಾಮ್ ಮುಗಿದ್ಮೇಲೆ ಅವರೆಲ್ಲ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಮೇಲೆ 20 ಬಸ್ ಕೊಟ್ಟಾರೆ. ಅದನ್ನು ತೊಗೊಂಡು ಬ್ಯೂಟಿಫುಲ್ಲಾಗಿ ನಡೆಸ್ತೀವಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಾಗರಾಜ್. ಉದ್ಘಾಟನೆ 2 ದಿನ ತಡ ಆಗಿದ್ರೂ ಪರವಾಗಿರಲಿಲ್ಲ. ಉದ್ಘಾಟನೆ ಆದ್ಮೇಲೆ ಬೀಗ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೋಬಾರ್ದಾಗಿತ್ತು. ಪಟೇಲ್, ಸಿಬ್ಬಂದಿ ಕೊರತೆ ಅಂತಿದ್ದಾರೆ. ಶಾಸಕರು ಹೇಳ್ತಾ ಇದ್ರು ಎಲ್ಲ ಸರಿ ಹೋಗುತ್ತೆ ಅಂತ. ಯಾವಾಗ ಸರಿ ಹೋಗುತ್ತಂತೆ?
ಖಂಡಿತವಾಗ್ಲೂ ಶರ್ಮಿತಾ, ಇದು ಏನು ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ತುರ್ತಾಗಿ ಸಾರಿಗೆ ಸಚಿವರಾಗಿರ್ತಕ್ಕಂತ ರಾಮಲಿಂಗಾರೆಡ್ಡಿ ಅವರನ್ನ ಕೂಡ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಯಾಸಿರ್ ಖಾನ್ ಪಠಾಣ್ ಅವರು ಕೂಡ ಆಹ್ವಾನವನ್ನ ಕೊಟ್ಟಿದ್ರು. ಆ ಮೂಲಕವಾಗಿ ಸಾರಿಗೆ ಸಚಿವರೇ ಕೂಡ ಸ್ವಯಂ ಆಗಿ ಬಂದು ಈ ಶಿಗ್ಗಾವಿ ಬಸ್ ಡಿಪೋವನ್ನ ಉದ್ಘಾಟನೆಯನ್ನ ಮಾಡಿದ್ರು. ಆದ್ರೆ ಉದ್ಘಾಟನೆಗೆ ಸುಮಾರು 4 ತಿಂಗಳು ಕಳೆದಿದೆ. ಆದ್ರೆ ಯಾವುದೇ ರೀತಿಯಾದಂತ ಅಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಸಂಪೂರ್ಣವಾಗಿ ಬಸ್ ಡಿಪೋಗೆ ಬೀಗವನ್ನ ಕೂಡ ಹಾಕಲಾಗಿದೆ. ಒಂದು ಕನಿಷ್ಠ ಪಕ್ಷ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೂಡ ಅಲ್ಲಿ ನೇಮಕ ಮಾಡದೇ ಇರತಕ್ಕಂತ ದುರಾದೃಷ್ಟ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಬೆಂಗಳೂರು ಮತ್ತೆ ಪುಣೆ ರಾಷ್ಟ್ರೀಯ ಹೆದ್ದಾರಿ, ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಹುಬ್ಬಳ್ಳಿ ಮಾರ್ಗವಾಗಿ ಸಾಕಷ್ಟು ಬಸ್ ಸಂಚಾರಗಳು ಕೂಡ ಬೆಂಗಳೂರಿಗೆ ಸಂಪರ್ಕವನ್ನ ಮಾಡ್ತವೆ. ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಸಾಕಷ್ಟು ಬಸ್ ಮತ್ತೆ ಸಂಪರ್ಕ ಮಾಡೋಣ. ಬಸ್ಗಳಿಲ್ಲದೆ ಕಷ್ಟ ಆಗ್ತಾ ಇದೆ, ಸಮಸ್ಯೆ ಬಗೆಹರಿಸಿ ಅಂತ ಒಂದ್ ಕಡೆ ಕೇಳಿದ್ರೆ, ಡಿಪೋ ಉದ್ಘಾಟನೆ ಆಗಿದೆ, ಸುಸಜ್ಜಿತವಾದ ಕಟ್ಟಡ ಇದೆ, ಆದ್ರೆ ಸಿಬ್ಬಂದಿ ಕೊರತೆ ಅಂತ ಹೇಳಿ ಅದಕ್ಕೆ ಬೀಗ ಹಾಕ್ಬಿಟ್ಟಿದ್ದಾರೆ. ಖುದ್ದಾಗಿ ಸಾರಿಗೆ ಸಚಿವರನ್ನೇ ಕರೆಸಿ ತರಾತುರಿಯಲ್ಲಿ ಇಲ್ಲಿ ಉದ್ಘಾಟನೆ ಯಾಕೆ ಮಾಡಿದ್ದು ಅಂದ್ರೆ ಶಾಸಕರು ಹೇಳ್ತಾ ಇದ್ದಾರೆ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು, ಅದು ಸ್ವಲ್ಪ ಊರಿಂದ ಹೊರಗಡೆ ಇರೋದ್ರಿಂದ, ಸೊ ಅದಕ್ಕೆ ಬ್ರೇಕ್ ಹಾಕ್ಸ್ಬೇಕು ಅಂತ ಹೇಳಿ ಅದು ಹಳೆ ಸರ್ಕಾರದಲ್ಲೇ ಉದ್ಘಾಟನೆ ಆಗಬೇಕಾಗಿತ್ತು. ನಾವೀಗ ಉದ್ಘಾಟನೆ ಮಾಡಿದ್ದೀವಿ. ಸಿಬ್ಬಂದಿ ಕೊರತೆ ವಿಷಯವಾಗಿ ಮಾತಾಡ್ತಾ ಇನ್ನೇನು ಅಲಾಟ್ಮೆಂಟ್ ಎಲ್ಲ ನಡೆದ್ಬಿಡುತ್ತೆ, ಸೊ ಅಲ್ಲಿ ನಾವು ಸಿಬ್ಬಂದಿಯನ್ನ ಹಾಕ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಡಿಪೋ ಆರಂಭ ಆಗಿಲ್ಲ, ಉದ್ಘಾಟನೆ ಮಾತ್ರ ಆಗಿದೆ. ಅಲ್ಲಿ ಒಂದು ಮೆಕ್ಯಾನಿಕಲ್ ತರಬೇತಿ ಕೇಂದ್ರನೂ ಇದೆ. ಬೀಗ ಹಾಕಿರೋದ್ರಿಂದ ಸಹಜವಾಗಿ ಅದು ಕೂಡ ಬಂದ್ ಆಗಿದೆ. ಸವಣೂರು ಡಿಪೋದಿಂದ ಶಿಗ್ಗಾವಿ ತಾಲೂಕಿಗೆ ಸಮರ್ಪಕವಾದ ಬಸ್ ಇಲ್ಲ ಅಂತನೂ ಕೂಡ ಈಗ ಆರೋಪಗಳು ಕೇಳಿಬಂದಿದೆ. ಗ್ರಾಮೀಣ ಭಾಗದಲ್ಲಿ ಬಸ್ಗಳಿಲ್ಲದೆ ಸಾರ್ವಜನಿಕರು ನಿತ್ಯ ಪರದಾಟವನ್ನ ಪಡ್ತಾ ಇದ್ದಾರೆ. ಈಗ ಕೋಟಿ ಕೋಟಿ ಖರ್ಚು ಮಾಡಿ ಡಿಪೋ ಮಾಡಿದ್ದಾರೆ, ಯೂಸಿಗೆ ಬರಲಿಲ್ಲ ಅಂದಮೇಲೆ ಈಗ ಅದು ಉದ್ಘಾಟನೆ ಮಾಡೋ ಪ್ರಯೋಜನಕ್ಕೇನು ಬಂತು? ಬೀಗ ಹಾಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿ ಕನಿಷ್ಠ ಒಂದು 2-3 ಸಿಬ್ಬಂದಿನೂ ಇಲ್ಲ. ಅಂದರೆ ಸಬೂಬ್ ಹೇಳ್ತಿದ್ದಾರೆ 2-3 ಸಿಬ್ಬಂದಿ ನಾವು ಇಟ್ಟಿದ್ದೀವಿ, ಒಂದು 32 ಸಿಬ್ಬಂದಿಗೆ ಅಲ್ಲಿ ಕೆಲಸಕ್ಕೆ ನೆಸೆಸಿಟಿ ಇದೆ, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಆದಮೇಲೆ ಸಿಬ್ಬಂದಿ ನೇಮಕ ಮಾಡಿದ ಮೇಲೆ ಇದನ್ನು ಉದ್ಘಾಟನೆ ಮಾಡಿದಿದ್ರೆ ಬಹುಶಃ ಇವತ್ತು ಜನರಿಗೂ ಇದು ಅನುಕೂಲಕ್ಕೆ ಬರ್ತಾ ಇತ್ತು, ಒಂದಿಷ್ಟು ಜನ ಕೆಲಸನೂ ಸಿಗ್ತಾ ಇತ್ತು. ಕೋಟಿ ಕೋಟಿ ಸಾರ್ವಜನಿಕರ ಹಣವನ್ನು ಖರ್ಚು ಮಾಡಿ ಡಿಪೋ ಕಟ್ಟಿದ್ದಕ್ಕೂ ಒಂದು ಸಾರ್ಥಕ ಭಾವ ಸಿಗ್ತಾ ಇತ್ತು. ಈ ಬಗ್ಗೆ ಮಾತಾಡೋದಕ್ಕೆ NWKSRTC ಹಾವೇರಿ DC ಆಗಿರುವಂತಹ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ಈಗ ಡಿಪೋ ಉದ್ಘಾಟನೆ ಆಗಿದೆ, ಬಟ್ ಬೀಗ ಹಾಕಿರೋದ್ರಿಂದ ಸಹಜವಾಗಿ ಪ್ರಶ್ನೆಗಳು ಉದ್ಭವ ಆಗುತ್ತಲ್ಲ ಸರ್, ಏನ್ ಪ್ರಾಬ್ಲಮ್ ಆಗ್ತಿದೆ ಆಕ್ಚುಲಿ? ಹೊಸ ಬಸ್ಸು ಮತ್ತೆ ಸಿಬ್ಬಂದಿಗಳು ಬರೋದಿದೆ ಮೇಡಮ್. ಮೇ ತಿಂಗಳಲ್ಲಿ ಅದನ್ನ ಮತ್ತೆ ಪ್ರಾರಂಭ. ಮೇ ತನಕ ಹಂಗಾರೆ ವೆಯ್ಟ್ ಮಾಡ್ಬೇಕಾ? ಮತ್ತೆ ತರಾತುರಿಯಲ್ಲಿ ಉದ್ಘಾಟನೆ ಯಾಕೆ ಮಾಡಿಸಿದ್ರು ಸರ್? ಉದ್ಘಾಟನೆ ಅದು ಎಲ್ಲ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ರಾಣೆಬೆನ್ನೂರು ಅದ್ರ ಜೊತೆಗೆ ಅದನ್ನು ಉದ್ಘಾಟನೆ ಮಾಡಿದ್ರು. ರಾಣೆಬೆನ್ನೂರು RTO ಆಫೀಸ್ ಇತ್ತು, ಅದ್ರ ಜೊತೆಗೆ ಮಾಡಿದ್ರು. ಈಗ ಸಿಬ್ಬಂದಿ ಟೆಂಡರ್ ಆಗಿದೆ ಮೇಡಮ್, ವೆಹಿಕಲ್ದು ಇನ್ನು ವೆಹಿಕಲ್ ಬರ್ತಾ ಇದೆ. ವೆಹಿಕಲ್ ಉದ್ಘಾಟನೆಗೂ ಮುಂಚೆ ಈ ಪ್ಲಾನ್ ಯಾಕೆ ಮಾಡ್ಲಿಲ್ಲ? ಸಿಬ್ಬಂದಿ ಎಲ್ಲ ಕರೆಕ್ಟ್ ಆಗಿ ಅಲಾಟ್ಮೆಂಟ್ ಎಲ್ಲ ಮಾಡಿಸಿ ರಿಕ್ರೂಟ್ಮೆಂಟ್ ಮಾಡಿಸಿನೇ ಟೆಂಡರ್ ಎಲ್ಲ ಆಗೋದಲ್ಲ, ಟೆಂಡರ್ ಎಲ್ಲ ಆಗೋದಿತ್ತು, ಅದು ಹಂಗಾಗಿ ಟೆಂಡರ್ ವೆಹಿಕಲ್ ಟೆಂಡರ್ ಆಗೋದಿತ್ತು, ಹಂಗಾಗಿ ತಡ ಆಗಿದೆ. ಖಂಡಿತ ಮಾಡ್ತೀವಿ ಮೇಡಮ್, ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ. ಫೈನ್. ಈಗ ಸಚಿವರ ಗಮನಕ್ಕೆ ತಂದಿದ್ರಾ? ಅಂದ್ರೆ ಜಸ್ಟ್ ನೀವು ಉದ್ಘಾಟನೆ ಮಾಡಿ ಹೋಗಿ ನಾವು ಉಳಿದಿದ್ದೆಲ್ಲ ಆಮೇಲೆ ಮಾಡ್ಕೋತೀವಿ ಅಂತ ಸಚಿವರ ಗಮನಕ್ಕೆ ತಂದಿದ್ರಾ? ಗಮನಕ್ಕೆ ತಂದಿದ್ವಿ, ಶಾಸಕರ ಗಮನಕ್ಕೆ ತಂದಿದ್ವಿ, ಹಾಗೂ ಮೇಲಧಿಕಾರಿಗಳು ಕೂಡ ಗಮನಕ್ಕೆ ತಂದಿದೀವಿ. ಆದಷ್ಟು ಬೇಗ ಪ್ರಾರಂಭ ಮಾಡ್ತೇವೆ. ಮೇ ಅಂತ ಹೇಳ್ತಾ ಇದೀರಾ, ಮೇ ಅಂತ ಡೆಡ್ ಲೈನ್ ಕನ್ಸಿಡರ್ ಮಾಡ್ಕೊಳ್ಳೋದ ನಾವು? ಖಂಡಿತ ಮೇಡಮ್, ಖಂಡಿತ. ಸರಿ ಸರ್, ಫಾಲೋ ಅಪ್ ಮಾಡ್ತೀವಿ. ಇದು ವಿಜಯ್ ಕುಮಾರ್ ಅವ್ರ ಮಾತು. ಅವ್ರು ಹೇಳಿರೋ ಪ್ರಕಾರ ಸಚಿವರ ಗಮನಕ್ಕೆ, ಶಾಸಕರ ಗಮನಕ್ಕೂ ನಾವು ಹೇಳಿದ್ವಿ. ಅಂದ್ರೆ ಇಲ್ಲಿ ಸಿಬ್ಬಂದಿ ಟೆಂಡರ್ ಎಲ್ಲ ಕರಿಬೇಕು, ಆ ಪ್ರಕ್ರಿಯೆ ಡಿಲೇ ಆಗುತ್ತೆ, ಅದಾದ್ಮೇಲೆ ಉದ್ಘಾಟನೆ ಬಗ್ಗೆನೂ ಅವರು ಹೇಳಿದ್ರಂತೆ. ಬಟ್ ಉದ್ಘಾಟನೆಯನ್ನ ಸಚಿವರು ಆ ಭಾಗದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದ ದಿವಸ ಅವ್ರ ಹತ್ರ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಸೊ ಆ ಡಿಪೋ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ, ಆಮೇಲೆ ಬೀಗ ಹಾಕಿದ್ದಾರೆ. ಈಗ ಮೇ ತನಕ ಟೈಮ್ ಕೇಳ್ತಾ ಇದ್ದಾರೆ. ನೋಡೋಣ, ಸುದ್ದಿ ಫಾಲೋ ಅಪ್ ಮಾಡೋಣ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋ ಅಪ್ ಅನ್ನ News 18 ಮಾಡುತ್ತೆ. ನೋಡ್ತಾರೆ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.